ನಿನ್ನೆಯಷ್ಟೇ ಮುದ್ದೇಬಿಹಾಳ್ ತಾಲೂಕು ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಉಸ್ತುವಾರಿ ಅಧಿಕಾರಿ ಶಂಕರಗೌಡ ಸೋಮನಾಳ್ ಅವರು ಬರ ಪರಿಸ್ಥಿತಿ ಮತ್ತು ಬೇಸಿಗೆ ಕುಡಿಯುವ ನೀರು ಕುರಿತು ತಾಲೂಕು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಬರಗಾಲ ಬೇಸಿಗೆಯ ಗಂಭೀರತೆ ಹೆಚ್ಚಾಗುತ್ತಿರುವ ಈ ದಿನಗಳಲ್ಲಿ ಅಧಿಕಾರಿಗಳು ಪಿಡಿಒಗಳು ಮೊಬೈಲ್ ಬಂದ್ ಮಾಡುವುದಾಗಿರಲಿ, ಸಮಸ್ಯೆ ಹೇಳಿಕೊಂಡು ಬರುವ ಸಾರ್ವಜನಿಕರಿಗೆ ಉಡಾಫೆ ಉತ್ತರ ನೀಡಿ ಕಳಿಸುವುದಾಗಲಿ ಮಾಡಬಾರದು ಎಂದು ತಾಲೂಕು ಉಸ್ತುವಾರಿ ಅಧಿಕಾರಿಯಾಗಿರುವ ಶಂಕರಗೌಡ ಸೋಮನಾಳ್ ಅಧಿಕಾರಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಅಧಿಕಾರಿಗಳಿಗೂ ಕುಡಿಯುವ ನೀರಿನ ವಿಷಯದಲ್ಲಿ ನಾನು ಹೇಳೋದೇನಂತಂದರೆ, ಯಾರು ಕೂಡ ದಯವಿಟ್ಟು ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ನೀವು ಯಾರೂ ಇಡಬಾರ್ದು. ಯಾಕಂತಂದರೆ ಬರ ಪರಿಸ್ಥಿತಿ ಇರೋದ್ರಿಂದ ಕುಡಿಯುವ ನೀರಿನ ಹಾಹಾಕಾರ ಆಗದ ಹಾಗೆ ಮುನ್ನೆಚ್ಚರಿಕೆ ವಹಿಸಿರ್ತಾರೆ. ಆದಾಗ ಕೂಡ ಒಂದು ಫೋನ್ ಮಾಡಿದರೆ ಸಾರ್ವಜನಿಕರು ಅದಕ್ಕೆ ಸ್ಪಂದನೆ ಮಾಡುವಂಥ ಒಂದು ಕಾಳಜಿಯನ್ನು ತಾವು ನೋಡಬೇಕು. ಯಾಕಂತಂದರೆ ನಿಮ್ಮ ಕರ್ತವ್ಯದ ಒಂದು ಭಾಗ ಆಗಿರೋದ್ರಿಂದ ನಾವು ಫೋನ್ ಅಲ್ಲಿದ್ದೆ ಮೀಟಿಂಗಲ್ಲಿ ಇರ್ತೀರಿ, ನೀವು ಏನೂ ಇಲ್ಲ ಮೀಟಿಂಗಲ್ಲಿ ಬ್ಯುಸಿ ಆದರೂ ಕೂಡ ಒಂದು ಸಂದೇಶವನ್ನು ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ. ಇನ್ನು ಸಭೆಯಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಯೊಬ್ಬರು ಗಡದ್ದಾಗಿ ನಿದ್ದೆಗೆ ಜಾರಿರುವ ಸನ್ನಿವೇಶ ಕಂಡುಬಂತು. PRED ಸಬ್ ಡಿವಿಷನ್ AEE ಶಿವರಾಜ್ ನಾಯಕ್ ಎಂಬ ಅಧಿಕಾರಿಯೊಬ್ಬರು ಸಭೆಯಲ್ಲಿಯೇ ಗಡದ್ದಾಗಿ ನಿದ್ದೆ ಹೊಡೆಯುತ್ತಿದ್ದರು. ಪಕ್ಕದಲ್ಲಿದ್ದ ಅಧಿಕಾರಿ ತಿವಿದಾಗ ಕಣ್ಣೊರೆಸುತ್ತಾ ಎಚ್ಚರಾದರು. ನಿದ್ದೆಗಣ್ಣಲ್ಲೇ ಸಭೆಯಲ್ಲಿ ಪಾಲ್ಗೊಂಡ್ರು. ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಒಪ್ಪಂದ ಪತ್ರವನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಒಪ್ಪಂದ ಪತ್ರವನ್ನು ಇನ್ನು ಸಭೆಯಲ್ಲಿ ಅಧಿಕಾರಿಯೊಬ್ಬರು ನಿದ್ದೆಗೆ ಜಾರಿದ್ರೆ, ಇತ್ತ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯೂ ಆಗಿರುವ ಬಾಲಾಜಿ ಸಕ್ಕರೆ ಕಾರ್ಖಾನೆ ಸಿಬ್ಬಂದಿ ಶೋಭಾ ಶಳ್ಳಗಿ ಅವರು ಸಭೆಯಲ್ಲಿ ಪ್ರಾರಂಭದಿಂದ ಕೊನೆಯವರೆಗೂ ಭಾಗಿಯಾಗಿದ್ದು ಹಲವರ ಅಚ್ಚರಿಗೆ ಕಾರಣವಾಯಿತು. ಇನ್ನು ಚವನಬಾವಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಆಗಿದ್ದು ಬಗೆಹರಿಸುವಂತೆ ಕಳೆದ ಸಭೆಯಲ್ಲಿ ತಿಳಿಸಿದ್ರು. ಅಧಿಕಾರಿಗಳು ಸ್ಪಂದಿಸಿಲ್ಲದಿರುವುದು ಬೇಜಾರಿನ ಸಂಗತಿ. ಕೂಡಲೇ ನೀರಿನ ಸಮಸ್ಯೆ ಮತ್ತು ಟಕ್ಕಳಗಿ, ಇಂಗಳಗಿ, ನೇಬ್ಗೇರಿ ಗ್ರಾಮಗಳಲ್ಲಿ JJM ಕಾಮಗಾರಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ತಾಲೂಕು ಉಸ್ತುವಾರಿ ಅಧಿಕಾರಿ ಶಂಕರಗೌಡ ಸೋಮನಾಳ್ ಅವರು ಇಲಾಖೆ ಪ್ರತಿನಿಧಿ CL ರಾಠೋಡ್ ಅವರಿಗೆ ಸೂಚನೆ ನೀಡಿದರು. ಪ್ರತಿ ತಿಂಗಳು ಈ ಒಂದು ಕಾರ್ಯಕ್ರಮಗಳ ಹಿಂದೆ ಮಾಡಬೇಕು ಅಂತಂದ್ರೆ ಜಾಗೃತಿ ಇಲ್ಲದಂಥ ಗ್ರಾಮಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಎಲ್ಲಿ ಇಂಟೀರಿಯರ್ ವಿಲೇಜಸ್ ಇರ್ತವೆ ಮತ್ತು ನಿಮಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಏನೇನು ಆಗುತ್ತೆ ಅನ್ನುವಂಥದ್ದು. ನಮಗೆ ಗೊತ್ತಿಲ್ಲ ಅಂತಂದರೆ ಇಷ್ಟು ನಮಗೆ ಪ್ರಶ್ನೆ ಉದ್ಭವಿಸುತ್ತೆ. ಇಷ್ಟೆಲ್ಲ ಆದಾಗ ನಮಗೆ ಅರಿವಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟು ಕಷ್ಟ ಆಗುತ್ತೆ. ಹೀಗಾಗಿ ಪ್ರತಿಯೊಂದು ನಡವಳಿಕೆಗಳನ್ನು ಎಲ್ಲೆಲ್ಲಿ ಏನೇನಿಂದ ಕಾರ್ಯಗಳು ಆಗ್ತವೆ ಅವರೆಲ್ಲ ಮಟ್ಟ ಹಾಕುವಂಥ ಕೆಲಸ ತಾಲೂಕಾ ಆರೋಗ್ಯಾಧಿಕಾರಿಗಳ ಕೆಲಸ. ಅದನ್ನು ನಾವು ಮಾಡಲೇಬೇಕು. ಇನ್ನು ಸಭೆಗೂ ಮುನ್ನ ತಾಲೂಕು ಉಸ್ತುವಾರಿ ಅಧಿಕಾರಿ ಶಂಕರಗೌಡ ಸೋಮನಾಳ್ ಅವರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ನೇಬ್ಗೇರಿಯ ಸರ್ಕಾರಿ ಪ್ರಾಥಮಿಕ ಶಾಲೆ, ತಾಲೂಕು ಸರ್ಕಾರಿ ಆಸ್ಪತ್ರೆ, ಜಟ್ಗೆಯಲ್ಲಿ ನಿರ್ಮಾಣಗೊಳ್ಳುತ್ತಿರುವ 110 kV ವಿದ್ಯುತ್ ಸ್ಟೇಷನ್ ಕಾಮಗಾರಿ ಸ್ಥಳಗಳಿಗೆ ಸಂಬಂಧಿಸಿದ ಅಧಿಕಾರಿಗಳ ಸಮೇತ ಭೇಟಿ ನೀಡಿ ಸಮರ್ಪಕ ಕಾರ್ಯನಿರ್ವಹಣೆ ಕುರಿತಾದ ಮಾಹಿತಿ ಪಡೆದುಕೊಂಡರು. ಒಟ್ಟಿನಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಸಭೆಯಲ್ಲಿ ಹಾಜರಾಗಿ ನಿದ್ದೆ ಹೊಡೆದರೆ, ಇನ್ನು ಕೆಲವರು ಸಭೆಗೆ ಹಾಜರಾಗದೆ ತಾಲೂಕು ಉಸ್ತುವಾರಿ ಅಧಿಕಾರಿ ಶಂಕರಗೌಡ ಸೋಮನಾಳ್ ಅವರ ಕೆಂಗಣಿಗೆ ಗುರಿಯಾಗಿದ್ದು ಮಾತ್ರ ಸತ್ಯ. ಇನ್ನು ಸಭೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳಾದ ಡಾಕ್ಟರ್ ಸತೀಶ್ ತಿವಾರಿ, ಸಂಗಮೇಶ್ ವಲ್ದೂರ್, ವಿಜಯ್ ಕುಮಾರ್ ಉತ್ನಾಳ್, ಡಾಕ್ಟರ್ ಶಿವಾನಂದ್ ಮೇಟಿ, AH ಮದಭಾವಿ, RK ರಾಠೋಡ್, ಶಿವರಾಜ್ ರಾಠೋಡ್, UV ಧರಿಕಾರ್ ಪ್ರತಿನಿಧಿಗಳು ಇದ್ದರು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ TV, ಮುದ್ದೇಬಿಹಾಳ್.